ಪ್ರಕಾರ ಬೆಳಕಿದ್ರೆ ಶಾಡೋ ಇರಲೇಬೇಕು. ಆದ್ರೆ ಪುರಿ ಜಗನ್ನಾಥ ದೇವಸ್ಥಾನದ ಗೋಪುರ ಮಧ್ಯಾಹ್ನ ಕೂಡ ನೆರಳು ಸೃಷ್ಟಿ ಮಾಡಲ್ಲ. ಹೌ ಇಸ್ ದಿಸ್ ಪಾಸಿಬಲ್? ಇನ್ನೊಂದು ಮಿಸ್ಟ್ರಿ ಕೇಳಿ. ಸಾಮಾನ್ಯವಾಗಿ ಧ್ವಜ ಗಾಳಿ ಇರೋ ದಿಕ್ಕಿನಲ್ಲೇ ಹಾರುತ್ತೆ, ಆದ್ರೆ ಇಲ್ಲಿ ಫ್ಲಾಗ್ ಗಾಳಿಗೆ ವಿರುದ್ಧವಾಗಿ ಹಾರುತ್ತೆ. ಸೈನ್ಸ್ ಇಸ್ ಕನ್ಫ್ಯೂಸ್ಡ್ ಹಿಯರ್. ಪ್ರಪಂಚದ ಯಾವುದೇ ಕಟ್ಟಡದ ಮೇಲೆ ಪಕ್ಷಿಗಳು ಹಾರಾಡುತ್ತೆ, ಆದ್ರೆ ಜಗನ್ನಾಥ್ ಟೆಂಪಲ್ ಮೇಲೆ ಒಂದು ಸಣ್ಣ ಹಕ್ಕಿ ಕೂಡ ಹಾರಲ್ಲ. ವಿಮಾನಗಳು ಕೂಡ ಇಲ್ಲಿ ಹಾರೋ ಹಾಗಿಲ್ಲ. ಇಲ್ಲಿ ಮಹಾಪ್ರಸಾದ್ ಮಾಡೋಕೆ 7 ಮಡಿಕೆಗಳನ್ನ ಒಂದ್ರ ಮೇಲೆ ಒಂದು ಇಡ್ತಾರೆ. ಶಾಕಿಂಗ್ ವಿಷಯ ಏನು ಅಂದ್ರೆ ಬೆಂಕಿ ಕೆಳಗೆ ಇದ್ರೂ ಎಲ್ಲದಕ್ಕಿಂತ ಮೇಲಿರೋ ಮಡಿಕೆ ಮೊದಲು ಬೇಯುತ್ತೆ. ದೇವಸ್ಥಾನದ ಒಳಗೆ ಹೋದ್ರೆ ಹೊರಗಡೆ ಇರೋ ಸಮುದ್ರದ ಸೌಂಡ್ ಪೂರ್ತಿ ನಿಂತು ಹೋಗುತ್ತೆ, ಹೊರಗೆ ಬಂದ್ರೆ ಮತ್ತೆ ಕೇಳಿಸುತ್ತೆ. ಇಸ್ ಇಟ್ ಅಕೋಸ್ಟಿಕ್ ಇಂಜಿನಿಯರಿಂಗ್? 12 ವರ್ಷಕ್ಕೊಮ್ಮೆ ದೇವರ ವಿಗ್ರಹ ಬದಲಾಯಿಸ್ತಾರೆ. ಆಗ ಇದ್ರ ಒಳಗೆ ಇರೋ ಬ್ರಹ್ಮ ಪದಾರ್ಥನ ಟ್ರಾನ್ಸ್ಫರ್ ಮಾಡ್ತಾರೆ. ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಇದನ್ನ ಮಾಡಬೇಕು. ಅದು ಶ್ರೀಕೃಷ್ಣನ ಹೃದಯ ಅಂತ ನಂಬಿಕೆ. ಅದನ್ನ ಮುಟ್ಟಿದ್ರೆ ಕರೆಂಟ್ ಹೊಡಿದ ಹಾಗೆ ವೈಬ್ರೇಟ್ ಆಗುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ಪ್ಯೂರ್ ಎನರ್ಜಿ. ವಿಜ್ಞಾನಕ್ಕೆ ಸವಾಲ್ ಹಾಕಿ